ಹಲೋ ಹಾಲ್, ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಏನು ಸ್ಪೆಷಲ್ ಏನಿಲ್ಲ, ಎಲ್ಲರೂ ಹೇಗೆ ಮಾಡ್ತಾರೋ ನಾನು ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಜಸ್ಟ್ ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಫಸ್ಟು ಮಿಕ್ಸಿ ಒಳಗಡೆ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಒಂದು ಪೇಸ್ಟ್ ಮಾಡ್ಕೋಬೇಕು. ಪೂರ್ತಿ ಸಾಫ್ಟ್ ಪೇಸ್ಟ್ ಇಲ್ಲ ಅಂತಂದು ಅಟ್ಲೀಸ್ಟ್ ತರಿ ಪೇಸ್ಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಮಶ್ರೂಮ್, ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಷ್ಟೇ. ಒಂದು ಪ್ಯಾನ್ ಒಳಗೆ ಒಂಚೂರು ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡಿ ಅದಕ್ಕೆ ಫಸ್ಟ್ ಈರುಳ್ಳಿ ಹಾಕಿ, ಈರುಳ್ಳಿನ ಸ್ವಲ್ಪ ಬಿರಿಯಾನಿಗೆ ಹೇಗೆ ನಾವು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋತೀವೋ ಆ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಟೊಮೆಟೊ, 1-2-3 ಟೊಮೆಟೊಸ್ ಹಾಕಬೇಕು. ಟೊಮೆಟೊನೂ ಸ್ವಲ್ಪ ಸಾಫ್ಟ್ ಆದಮೇಲೆ ಮಶ್ರೂಮ್ ಹಾಕಬೇಕು. ಮಶ್ರೂಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನನಗೆ ಯಾಕೋ ಗೊತ್ತಿಲ್ಲ, ನಾನು ಒಂದು ಸತಿ ಇನ್ನೊಂದು ಕಡೆ ಮಶ್ರೂಮ್ ತಂದಿದ್ದೆ. ಅಲ್ಲಿ ತುಂಬ ಮಶ್ರೂಮ್ ಹಾಕಿದ ತಕ್ಷಣ ತುಂಬ ನೀರು ಬಿಟ್ಬಿಟ್ಟಿತ್ತು. ಈ ಮಶ್ರೂಮ್ ಹಾಕಿದರೆ ಅಷ್ಟೊಂದು ನೀರು ಬಿಟ್ಟಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ಅದು ಅವರು ಫಾರ್ಮಿಂದ ತಗೊಬರ್ತೀವಿ, ನಾವೇ ಬೆಳಿತೀವಿ ಅಂತ ಹೇಳಿದರು. ಆ ಮಶ್ರೂಮ್ ತೊಗೊಂಡು ಬಂದಿದ್ದೆ. ಇದು ಮಾಲಲ್ಲಿ ಆಲ್ರೆಡಿ ಪ್ಯಾಕ್ಡ್ ಆಗಿರುತ್ತಲ್ವ, ಆ ಮಶ್ರೂಮ್ ತೊಗೊಂಡು ಬಂದಿದ್ದೆ. ಮೇ ಬಿ ಅದರಿಂದ ಡಿಫ್ರೆನ್ಸು ಏನೋ ಗೊತ್ತಿಲ್ಲ. ಬಟ್ ಆ ಮಶ್ರೂಮ್ ಹಾಕಿದಾಗ ತುಂಬ ನೀರು ಬಿಟ್ಬಿಟ್ಟಿತ್ತು. ಇನ್ನೊಂದು ಅಲ್ಲಿ ತೊಗೊಂಡು ಬಂದಿದ್ದ ಮಶ್ರೂಮ್ ಫ್ರೆಶ್ಶಾಗೂ ಇತ್ತು, ತುಂಬ ಸಾಫ್ಟಾಗೂ ಆಗಿತ್ತು, ತುಂಬ ಚೆನ್ನಾಗಿತ್ತು. ಮೇ ಬಿ ನಾನು ನೆಕ್ಸ್ಟ್ ಟೈಮ್ ಏನಾದರೂ ಟ್ರೈ ಮಾಡಿದ್ರೆ ಸೇಮ್ ಮಶ್ರೂಮ್ನ ಟ್ರೈ ಮಾಡ್ತೀನಿ. ಈ ಪ್ಯಾಕೆಟ್ ಮಶ್ರೂಮ್ ಅಷ್ಟೊಂದು ನನಗಿಷ್ಟ ಆಗಿಲ್ಲ. ಹಾಗೆಯೇ ಇವಾಗ ಮಶ್ರೂಮ್ ಎಲ್ಲ ಸಾಫ್ಟ್ ಆಗಿದೆ. ಈಗ ಆಲ್ರೆಡಿ ರುಬ್ಬಿಟ್ಕೊಂಡಿರೋ ಏನು ಮಸಾಲೆ ಎಲ್ಲ ಹಾಕಿ ಅದನ್ನೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಲ್ಲ ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ಅದು ಆಯಿಲೆಲ್ಲ ಬಿಡುತ್ತೆ ಅಲ್ವಾ, ಆಯಿಲೆಲ್ಲ ಬಿಟ್ಟಾದಮೇಲೆ ರೈಸ್, ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಕಲರ್ಗೆ ಅಂತ. ಮತ್ತು ಬಿರಿಯಾನಿ ಮಸಾಲ ಇದ್ದರೆ ಅದನ್ನು ಹಾಕ್ಬೋದು. ನನ್ನ ಹತ್ರ ಈಗ ಸದ್ಯಕ್ಕಿಲ್ಲ, ಸೊ ನಾನು ಹಾಕಿಲ್ಲ. ಬಿರಿಯಾನಿ ಮಸಾಲ, ಮಟನ್ ಚಿಕನ್ ಬಿರಿಯಾನಿ ಮಸಾಲ ಬರುತ್ತಲ್ಲ, MTRದು ನಾನು ಯೂಸ್ ಮಾಡೋದು. ಮತ್ತು ತೇಜ್ ಬರುತ್ತೆ, ಅದನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ. ಮತ್ತು ಹಾಗೆ ನಾನು ಆಲ್ರೆಡಿ ಬಾಸ್ಮತಿ ರೈಸ್ನ ಆಲ್ರೆಡಿ ಹಾಫ್ ಆನ್ ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ, ತೊಳೆದ್ಬಿಟ್ಟು ಅದನ್ನು ರೈಸ್ ಹಾಕ್ತೀನಿ. ನಾನು 1.5 ಗ್ಲಾಸ್ ರೈಸ್ ತೊಗೊಂಡಿದ್ದೆ, 3 ಗ್ಲಾಸ್ ವಾಟರ್ ಹಾಕ್ತಾಯಿದ್ದೀನಿ. ಅದನ್ನು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಈಗ ಅದು ಬಾಯ್ಲ್ ಆಗೋಷ್ಟರೊಳಗೆ ಇನ್ನೂ ಸ್ವಲ್ಪ ಸಮಾಚಾರಗಳು ಮಾತಾಡೋಣವಾ ನಾವು? ಏನು ಮಾತಾಡೋದು? ಆ್ಯಕ್ಚುಲಿ ನಾನು ಇದು ಫಸ್ಟ್ ವಿಡಿಯೋ, ನಾನು ನನ್ನ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲ ಹೇಗೆ ಕೊಡಬೇಕು ಏನು ಅಂತ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸಾರಿ, ಕರೆಕ್ಟ್ ಮಾಡಿ, ಸರಿನಾ? ಆಯಿತಾ? ಮತ್ತು ಅದು ಬಾಯ್ಲ್ ಆಗಿ ಹತ್ರ ಬಂದಾದಮೇಲೆ ನಾನು ಆಲ್ರೆಡಿ ಲೆಮನ್ ಹಾಕಿದ್ದೆ. ಈಗ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದನ್ನು ಇಳಿಸ್ಬಿಟ್ಟು ಸರ್ವ್ ಮಾಡಿದ್ರೆ ಆಯಿತು. ನಾನು ಮಾವಿನ ಹಣ್ಣು ತಂದಿದ್ದೆ. ಯಾರಿಗೆಲ್ಲ ತುಂಬ ಇಷ್ಟ ಈ ಮೊಸರು ಮತ್ತು ಮಾವಿನ ಹಣ್ಣು, ಅದು ಕಾಂಬಿನೇಷನ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ ಆಗ್ತಾಯಿದೆ, ಈ ಕಾಂಬಿನೇಷನ್ ಫುಲ್ ಚೆನ್ನಾಗಿರುತ್ತೆ ಏನು ಅಂತ. ಯಾವತ್ತೂ ಟ್ರೈ ಮಾಡಿಲ್ಲ, ಒಂದಿನ ಟ್ರೈ ಮಾಡ್ತೀನಿ. ನೀವು ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಈಗ ಫುಲ್ ಆಗಿದೆ, ಸರ್ವ್ ಮಾಡಿದ್ದೀನಿ. ಟೇಸ್ಟ್ ಹೇಗಿದೆ ಅಂತ ನೋಡಿಬಿಟ್ಟು ಹೇಳ್ತೀನಿ.